ಒಳಗಡೆ ಒಂದು ಕಚೇರಿಯನ್ನು ಮಾಡಿ ಅಲ್ಲಿ ಉಸ್ತುವಾರಿ ಅವರು ಕೊಡ್ತಾರೆ. ಆಮೇಲೆ ಇಲ್ಲಿ ಮಾತಾಡಿ ಅಲ್ಲೂ ಮಾತಾಡಿ ಒಬ್ಬೊಬ್ಬರನ್ನೇ ಕರೀತಾರೆ. ಒಬ್ಬೊಬ್ಬರೇ ಕಾರ್ಯಕರ್ತರು, ಮುಖಂಡರು, ಮಹಾನಗರ ಪಾಲಿಕೆ ಸದಸ್ಯರು ಯಾರಿಲ್ಲ ನಿಮ್ಮ ಅಭಿಪ್ರಾಯನ ಒಬ್ಬೊಬ್ಬರೇ ಕೊಡ್ಬೋದು. ಅದಾದಮೇಲೆ ನಿಮಗೆ ತಿಂಡಿ ವ್ಯವಸ್ಥೆನೂ ಮಾಡಿದ್ದೀವಿ. ಹೋದಾಗ ಬಹುಶಃ ವಿಚಾರಗಳು ತಮ್ಮ ತಿಳಿಸಿದರೆ ಒಬ್ಬೊಬ್ಬರೇ ಅಭಿಪ್ರಾಯನ ತಿಳಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ನಮ್ಮೆಲ್ಲರಿಗೂ ಉಸ್ತುವಾರಿಯಾಗಿ ನೇಮಿಸಿರ್ತಕ್ಕಂಥ ಜ್ಯೋತಿ ಕುಮಾರ್ ಸಾಹೇಬ್ ಈಗಾಗಲೇ ಎಲ್ಲರ ಸ್ವಾಗತ ಆಗಿರೋದ್ರಿಂದ ಮತ್ತೊಮ್ಮೆ ನಾನು ಎಲ್ಲರ ಹೆಸರನ್ನ ಪ್ರಸ್ತಾಪ ಮಾಡಬಹುದಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಗಳೇ, ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿದ್ರೆ, ತಾಯಿದ್ರೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಬಲವಾಗಿರ್ತಕ್ಕಂಥ ತಳಮಟ್ಟದ ಗುಣಮಟ್ಟದ ಕಾರ್ಯಕರ್ತರುಗಳೇ, ನಾಯಕರುಗಳೇ, ಮುಖಂಡರುಗಳೇ, ತಮ್ಮೆಲ್ಲರಿಗೂ ಕೂಡ ಈ ಸಂಘಟನೆ ಸೃಜನ ಅಭಿಯಾನದ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ನಾನು ಕೋರ್ತಾ ಇದ್ದೇನೆ. ಈ ತಾನೇ ನಮ್ಮೆಲ್ಲರೂ ಕೂಡ ಸ್ವಾಗತ ಮಾಡಿದಂತ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ವಿನಾಯಕ್ ಅವರಿಗೆ ಮತ್ತೆ ಗೌರವ ಅವರಿಗೂ ಕೂಡ ಮನಸ್ಪೂರ್ವಕವಾದಂತಹ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಕೂಗುತ್ತಾ ಇವತ್ತೇನು ಈ ಒಂದು ಸಂಘಟನಾ ಸೃಜನ ಅಭಿಯಾನ ಅಂತ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮದ ಉದ್ದೇಶ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ನಿಮಗೆ ಉದ್ದೇಶಿಸಿ ಭಾಷಣ ಮಾಡುವಂಥದ್ದಲ್ಲ. ತಳಮಟ್ಟದಲ್ಲಿ ಕಾರ್ಯಕರ್ತರ ಅಭಿಪ್ರಾಯಗಳಿದೆ, ತಳಮಟ್ಟದಲ್ಲಿ ಕಾರ್ಯಕರ್ತರ ಬೇಡಿಕೆಗಳಿದೆ, ತಳಮಟ್ಟದಲ್ಲಿ ಕಾರ್ಯಕರ್ತರ ನಿರೀಕ್ಷೆಗಳು, ಆಸೆಗಳೇನಿವೆ, ಇವನ್ನ ನಾವು ಕೇಳಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧೀಜಿಯವರು ಮತ್ತೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದೇಶಾದ್ಯಂತ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಈ ಒಂದು ಅಭಿಯಾನನ ಪ್ರಾರಂಭ ಮಾಡಿ ಜ್ಯೋತಿ ಕುಮಾರ್ ಸಾಹೇಬ್ರನ್ನ ಇವತ್ತು ಬೆಂಗಳೂರು ಕೇಂದ್ರ ಜಿಲ್ಲೆ, ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ 3 ಭಾಗಗಳಲ್ಲಿ ಕೂಡ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳಕ್ಕೆ ಅವ್ರ ಮಾತ್ರ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷರ ಆಯ್ಕೆ ಯಾವ ತರ ಆಗ್ಬೇಕು ಅಂತಂದ್ರೆ, ಇವತ್ತು ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಜನಾಂಗಕ್ಕೆ, ಪ್ರತಿಯೊಂದು ವರ್ಗಕ್ಕೆ ಎಲ್ಲರಿಗೂ ಕೂಡ ಅವಕಾಶನ ಕೊಟ್ಟು ಇವತ್ತು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಅನ್ನೋ ಉದ್ದೇಶ. ಅಂದ್ರೆ OBC ಇರಬೇಕು, ಒಂದು ಮೈನಾರಿಟಿ ಇರಬೇಕು, ಮಹಿಳೆ ಇರಬೇಕು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಈ ರೀತಿಯಾಗಿ ಸಾಮಾಜಿಕ ನ್ಯಾಯನ ಕಾದ್ಕೊಂಡು 6 ಜನದ ಪ್ಯಾನೆಲ್ನ ಇವರು AICCಗೆ ಕಳಿಸ್ತಾರೆ. ಅಲ್ಲಿ AICC ಅವರು ಕೂಡ ಈಗಾಗಲೇ ಟೆಲಿಫೋನ್ ಮುಖಾಂತರ, ಬೇರೆ ಬೇರೆ ಮುಖಾಂತರಗಳಾಗಿ ಅವ್ರ ಹತ್ರ ಕೂಡ ಮಾಹಿತಿ ಇದೆ. ಇವ್ರು ಕೊಟ್ಟಂತ ಮಾಹಿತಿ, AICCಯಲ್ಲಿ ಇರ್ತಕ್ಕಂಥ ಮಾಹಿತಿ, ಇವೆರಡನ್ನೂ ಕೂಡ ತಗೊಂಡು ಅವರು ಆಯ್ಕೆ ಮಾಡಂತ ಪ್ರಕ್ರಿಯೆನ ಮಾಡ್ತಾರೆ. ಬಹುಶಃ ಈ ತಿಂಗಳಿನ ಅಂತ್ಯದಲ್ಲಿ ಅಥವಾ ಬರ ತಿಂಗಳಿನ ಪ್ರಾರಂಭದೊಳಗಡೆ ನೂತನವಾದಂತ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಆಗಂತ ಕಾರ್ಯಕ್ರಮ ಆಗುತ್ತೆ. ಅದರಿಂದ ಇವತ್ತು ಈ ಪ್ರಕ್ರಿಯೆಗೆ ತಾವೆಲ್ಲರೂ ಕೂಡ ಸೇರ್ಕೊಂಡು ಒಂದು ಶಕ್ತಿನ ತುಂಬಂತ ಕೆಲಸ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ, ಜ್ಯೋತಿ ಕುಮಾರ್ ಸರ್ ಅವರು ರಾಜಕೀಯವಾಗಿ ಸಾಕಷ್ಟು ಅನುಭವ ಇರಿದ್ರೆ, ಅವರಿವತ್ತು ಪತನಪುರ ಅನ್ನಂತ ಕ್ಷೇತ್ರ, ಕೇರಳದಲ್ಲಿರ್ತಕ್ಕಂಥ ಪತನಪುರ ಕ್ಷೇತ್ರದ ಶಾಸಕರಾಗಿ ಸುಮಾರು 50 ವರ್ಷದಿಂದ ಯಾವೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಯಾವತ್ತು ಜಯ ಆಗಿರಲಿಲ್ಲ ಅಂತ ಕ್ಷೇತ್ರದಲ್ಲಿ ಇವತ್ತು ನಿಂತು ಅವರು ಕಾಂಗ್ರೆಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು, ಕಮ್ಯುನಿಸ್ಟ್ ಇಂದ ಯಾರು ಟ್ರಾನ್ಸ್ಪೋರ್ಟ್ ಸಾರಿಗೆ ಸಚಿವರಾಗಿದ್ರು ಅವ್ರನ್ನ ಇವತ್ತು ಸೋಲಿಸಿ ಇವರು ಶಾಸಕರಾಗಿ ಹುಷಾರಾಗಿದ್ದಾರೆ. ನಮ್ಮಲ್ಲೇ ಚಿಕ್ಕಮಂಗ್ಳೂರಲ್ಲಿ ಓದಿದ್ದಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ಮುಕ್ತವಾಗಿ ನೀವು ಚರ್ಚೆ ಮಾಡ್ಬೋದು, ಮುಕ್ತವಾಗಿ ನೀವು ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಆ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂಗೆ ಮತ್ತೊಮ್ಮೆ ಹೆಚ್ಚಿಗೆ ನಾವು ಮಾತಾಡೋದಲ್ಲ, ತಮ್ಮ ಅಭಿಪ್ರಾಯ ನಾವು ಇವತ್ತು ಕಲೆಕ್ಟ್ ಮಾಡಬೇಕಾಗಿದೆ. ನಿಮ್ಮಲ್ಲಿ ಯಾರು ಆಕಾಂಕ್ಷಿಗಳಿದ್ದೀರಾ, ಇದು ಬರೀ ಆಕಾಂಕ್ಷಿಗಳಲ್ಲ, ಅವರಲ್ಲಿ ಭವಿಷ್ಯದ ನಾಯಕರುಗಳನ್ನು ಕೂಡ ಗುರುತಿಸಿದಂತ ಒಂದು ಆದೇಶನ ಅವರು ಕೊಟ್ಟು ಕಳಿಸಿದ್ದಾರೆ. ಆ ಆದೇಶದ ಮುಖಾಂತರದಲ್ಲಿ ಯಾರು ಹಿರಿಯರಿಗೆ ಏನು ನಾವು ಮಾಡಿಕೊಡ್ಬೇಕು,
ಯುವಕರಿಗೆ ಸಂಘಟನೆಯಲ್ಲಿ ಅವಕಾಶ ಮಾಡ್ಕೋಬೇಕು ಅಂತಂದ್ರೂ ಕೂಡ ಪೊಟೆನ್ಷಿಯಲ್ ಲೀಡರ್ಸ್ ಯಾರಿದ್ದಾರೆ ಆ ಪೊಟೆನ್ಷಿಯಲ್ ಲೀಡರ್ಸ್ನ ಕುರಿತಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆದ್ರಿಂದ ತಾವೆಲ್ಲರೂ ಹೋಗಿ ಮಾತಾಡಿದಾಗ ಮುಖ್ಯವಾಗಿ ಮಾತಾಡಿ ತಮ್ಮ ಮನಸ್ಸಲ್ಲಿ ಹಂಚ್ಕೊಳ್ಳಿ. ಯಾರು ಜಿಲ್ಲಾಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ಪಕ್ಷದ ಉದ್ದೇಶ ಇರ್ತಕ್ಕಂಥದ್ದೊಂದೇ ಮುಂದೆ ಬರಂತ KPCC observers Sri Nagaraj, Sri Hussani, KPCC General Secretary Sri E.P. Srinivas, Sri Yogaraj, Sri Ramesh, the federal organization presents Feroz, Ranjit, Mumtaz, Gulben, Law presents Kosibay, Vinay, one of the Congress leaders, organized Indians. चुनाव बगे ರೆಂಬೆಲ್ಲ ನನ್ನ ಕನ್ನಡಕ್ಕೆ ಆಗಲ್ಲ. ಈಗ ಹೊಸ ಡಿಸ್ಟ್ರಿಕ್ಟ್ ಯಾರು ನಮಗೆ ಹೇಳಿದ್ರು, ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಅವಕಾಶ. ಇದೇ ಫಸ್ಟ್ ನಮ್ಮ ವರ್ಕರ್ಸ್ಗೆ, ಲೀಡರ್ಸ್ಗೆ, ಲೋಕಲ್ ಲೀಡರ್ಸ್ಗೆ ಇಷ್ಟೊಂದು ಅವಕಾಶ ಕೊಟ್ಟಿರೋದು ಬಗ್ಗೆ ಅದು ನೀವು ಕರೆಕ್ಟಾಗಿ ಇನ್ವೆಸ್ಟ್ ಮಾಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಯಾರಾದರೂ ಹೆಸರಿದ್ರೆ ಅದು ಒಬ್ಬರೇ ಹೇಳ್ಬೋದು. ನನ್ನ ಹತ್ರ ಹೇಳಿದ್ರೆ ನನಗೆ 20% ಕಡಿಮೆ ಇಲ್ಲ. ನೀವು ನಿಮ್ಮದು ರಿಪ್ರೆಷನ್ ಹೇಳಿದ್ರೆ ಇಲ್ಲಿ ನಿಮ್ಮ ಹೆಸರು ಹೇಳಿದ್ರಲ್ಲ 6 ಜನರದ್ದು ಇಷ್ಟು ಮಾಡಿಬಿಟ್ಟು AICC ಫೈನಲ್ ಮಾಡೋದು. ಹಾಗೆ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವೇ ಕಾಂಗ್ರೆಸ್